ಏನಪ್ಪ ಕೊಟ್ಟಿರ್ತಾರೆ, ಇರ್ಲಿ ಬಿಡಿ, ಯಾರು ಏನು ಮಾತಾಡಿ ಕೊಡ್ಲಿ ಬಿಡಿ. ಬೇಳೂರಿಗೆ ಮಾತಾಡಕ್ ಅಡ್ಡ ಹಾಕುವಂತ ಶಕ್ತಿ ಯಾರಿಗೂ ಇಲ್ಲ. ಅದು ಬಂದಿಲ್ಲ, ಇನ್ನೂ ಬಂದಿಲ್ಲ ಅವ್ರಿಗೆ. ಯಾಕಂದ್ರೆ ಬಂಗಾರಪ್ಪನವ್ರ ಗರಡಿಯಲ್ಲಿ ಬೆಳೆದವನ, ಬಂಗಾರಪ್ಪನ ಶಿಷ್ಯ ಇವನು. ಹಂಗಾಗಿ ಆ ಥರ ಏನಿಲ್ಲ. ಅದು ನಮ್ಮ ಸಹಜವಾಗಿ ನಮ್ಮ ಮಾತು ಇದ್ದೇ ಇರುತ್ತೆ, ಅದೆಲ್ಲಷ್ಟೇ. ಮತ್ತೇನ ಕೇಳೋದಿದ್ಯಾ? ಇಲ್ಲ ನೋಡಿ, ತಪ್ಪಾಗತ್ತೆ ಇದು. ಕಷ್ಟ ಎಂತ ಅಲ್ಲ, ಈ ತರ ಗೊಂದಲಗಳನ್ನ ಮಾಡಬಾರ್ದು ಇವರು. ಯಾಕಂದ್ರೆ ಕೇಂದ್ರದಲ್ಲಿ ನಮ್ಮ ಸರ್ಕಾರ ದೊಡ್ಡ ಇದ್ರಂತ ತೋರಿಸುವಂಥದ್ದು ಅಲ್ಲ ಇದು. ಯಾಕಂದ್ರೆ ರಾಜ್ಯದ ಮುಖ್ಯಮಂತ್ರಿಗಳಿಗೂ ಗೌರವ ಕೊಡ್ಬೇಕು, ಈ ರಾಜ್ಯಕ್ಕೆ ಒಂದು ಗೌರವ ಕೊಡ್ಬೇಕು. ಏನು ಇವರು ಟ್ಯಾಕ್ಸ್ ನಾವೇನು ಹೈಯೆಸ್ಟ್ ಕಟ್ತಾ ಇದೀವಿ, ಹೈಯೆಸ್ಟ್ ಟ್ಯಾಕ್ಸ್ ನಮ್ದೇ, ಕರ್ನಾಟಕದ 2ನೇ ಸ್ಥಾನ. ನಮ್ಗೆ ಅಂತಕ್ಕೆ ನೀವು ಕಡೆಗಣಿಸ್ತೀರಿ. ಹಾಗಾಗಿ ಮೋದಿಜಿಯವರಿಗೂ ಸಹ ಲೆಟರ್ ಬರ್ದಿದ್ದಾರೆ ಇವತ್ತು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು. ಅದು ಏನಾಗುತ್ತೆ ಅಂತ ಮುಂದೆ ನೋಡ್ತೀವಿ ನಾವು. ಥ್ಯಾಂಕ್ ಯು. ಮತ್ತೇನಾರು ಇದೆ? ಎನಿಬಡಿ? ನೋಡ್ಬೇಕು. ಮೊನ್ನೆ ಒಂದು 100 ಜನ MLAಗಳನ್ನ ಎಲ್ಲ ಹತ್ತತ್ರ ಅವರಿಗೆ ಇಂಟರ್ವ್ಯೂ ಮಾಡಿದ್ದಾರೆ. ರಾಜ್ಯದ ನಮ್ಮ ಕೇಂದ್ರದ ನಾಯಕರು ಸುರ್ಜೇವಾಲಾ ಅವರು ಅವರ ಭಾವನೆಗಳನ್ನ ಹೇಳ್ಕೊಂಡಿದ್ದಾರೆ. ಒಬ್ಬೊಬ್ಬರು 10 ನಿಮಿಷ ತಗೊಂಡಿದ್ದಾರೆ, ಒಬ್ರು 20 ನಿಮಿಷ ತಗೊಂಡಿದ್ದಾರೆ, ಒಬ್ಬರು 1 ಗಂಟೆ ತಗೊಂಡಿದ್ದಾರೆ, ಒಬ್ಬೊಬ್ಬರು 1.25 ಗಂಟೆನೂ ತಗೊಂಡಿದ್ದಾರೆ. ಅದು ಏನು ಹೇಳ್ಯಾರೋ ನನಗೆ ಗೊತ್ತಿಲ್ಲ. ಅವ್ರು ವೈಯಕ್ತಿಕ ಸಿಂಗಲ್ ಮಾತಾಡಿದ್ದಾರೆ. ಅವರ ಅಭಿಪ್ರಾಯಗಳನ್ನ ಅವರು ಶೇಖರಣೆ ಮಾಡಿಕೊಂಡು ಡೆಲ್ಲಿಗೆ ಕೊಟ್ಟಿದ್ದಾರೆ. ಆನಂತರ ಆ ಅಭಿಪ್ರಾಯ ತಗೊಂಡು ಮತ್ತೆ ಮಂತ್ರಿಗಳಿಗೆ ಈಗಾಗಲೇ ಅವ್ರ ಬಗ್ಗೆ ಅವ್ರನ್ನ ಈಗಾಗಲೇ ಇಂಟರ್ವ್ಯೂ ಮಾಡ್ತಾ ಇದ್ದಾರೆ. ಇವತ್ತು ರಾಜ್ಯ ಸರ್ಕಾರದಲ್ಲಿ ಅವಾಗ ಒಂದು ಸಣ್ಣ ಪುಟ್ಟ ವ್ಯತ್ಯಾಸ ಬಂದಂಥ ಸಂದರ್ಭದಲ್ಲಿ ಕೇಂದ್ರ ನಾಯಕರು ಬಂದು ಈ ಥರ ಅವರನ್ನ ನಮ್ಮ ಮುಕ್ತವಾಗಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ರು. ನಮಗೂ ಖುಷಿಯಾಗಿ ಮಾತಾಡಿದ್ದೀವಿ. ಈಗ ಮಂತ್ರಿಗಳನ್ನು ಏನಪ್ಪ ನಿಮ್ಮದು ಕತೆ ಅಂತ ಹೇಳಿ ಕೇಳಕ್ಕೆ ಒಂದು ಅವಕಾಶ ಅವ್ರಿಗೆ ಸಿಕ್ಕಿದೆ. ಯಾರು ಮಂತ್ರಿ ಬಗ್ಗೆ ಏನು ಹೇಳ್ಯಾರೋ ನಮ್ಗೆ ಗೊತ್ತಿಲ್ಲ, ನಾವಂತೂ ಯಾರಿಗೂ ಹೇಳಿಲ್ಲ. ಹಂಗಾಗಿ ಅದೇನಂತ ತೀರ್ಮಾನ ಮಾಡ್ತಾರೋ ಅವ್ರು ಹೈಕಮಾಂಡ್ ಹೇಳ್ದಂಗೆ ಅದು ರಿಪೋರ್ಟ್ ತಗೊಂಡು ಕೊಡ್ತಾರೆ. ನಾನು ಮಾಡಿದ್ದೀನಿ. ನಾನು ಮಾಡಿದಾಗ ನನ್ನ ಕ್ಷೇತ್ರದಲ್ಲಿ ಇಂಜಿನಿಯರ್ ಕಾಲೇಜ್ ಆಗಬೇಕು ಹೇಳ್ತೀನಿ. ಅಲ್ಲ, ಇಂಜಿನಿಯರ್ ಕಾಲೇಜ್ ಆಗಬೇಕು, ಇನ್ನೊಂದು ಆಗಬೇಕು ಸರ್. ನಾನು ಒಬ್ಬ ಸಚಿವ ಸ್ಥಾನದ ಆಕಾಂಕ್ಷಿ ಇದ್ದೀನಿ ಸರ್, ನನಗೂ ಒಂದು ಅವಕಾಶ ಕೊಡಿ ಸರ್ ಅಂತ ಕೇಳಿದ್ದೇನೆ. ಅದರಲ್ಲಿ ತಪ್ಪೇನು, ಇಷ್ಟೇ ಕೇಳಿದ್ದು ನಾನು. ಮತ್ತೇನು ನಾನು ಕೇಳಿ ಜಾಸ್ತಿ ಕೇಳಕ್ ಹೋದ್ರೆ 100 ಜನರಲ್ಲಿ ನಂದಂತ ಕೇಳ್ತಾರಂತ ಸುಮ್ಮನೆ ಇದೆ. ಇಷ್ಟೇನಾ? ಓಕೆ, ಥ್ಯಾಂಕ್ ಯು ವೆರಿ ಮಚ್ ಎಲ್ರಿಗೂ. ಧನ್ಯವಾದಗಳು.